ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಬೆಳಗ್ಗಿನ ಜಾವನೇ 6:30 ಆಗಿದೆ. ಇವಾಗ ನೋಡ್ರಿ ಹೊರಗಡೆ ಎಲ್ಲ ಮಳೆ ಮೋಡ ಆಗಿದೆ. ಮಳೆ ಬರ್ಬೋದು ಮೋಸ್ಟ್ಲಿ, ಮಳೆ ಬರುತ್ತೆ ಇವತ್ತು ಅನಿಸಿದೆ ನನಗೆ. ಅದಕ್ಕೆ ತುಂಬ ಒಂಥರ ಮೋಡ ಕೂಡ ಆಗಿಬಿಟ್ಟಿದೆ. ಬರ್ರಿ ಹೊರಗಡೆ ಹೋಗಿ ನೋಡೋಣ ಮಳೆ ಬರ್ತಾ ಇದೆಯೋ ಇಲ್ವೋ ಅಂತ. ಸ್ವಲ್ಪ ಹನಿ ಬೀಳ್ತಾ ಇದ್ದಾವೆ ಈಗ. ಬರ್ರಿ ಹೊರಗಡೆ ಹೋಗಿ ನೋಡೋಣ ಹೆಂಗೆ ಮಳೆ ಬರ್ತಾ ಇದೆ ಅಂತ. ನೋಡ್ರಿ ಫ್ರೆಂಡ್ಸ್, ಬೆಳಗ್ಗೆನೆ ಮಳೆ ಬರ್ತಾ ಇದೆ ನೋಡ್ರಿ. 7 ಗಂಟೆ ಆಗಿದೆ ನೋಡ್ರಿ. ಇವಾಗ ಮಳೆ ಹೆಂಗೆ ಬರ್ತಾ ಇದೆ ಅಂತ ನೋಡ್ರಿ. ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ನೋಡ್ರಿ, ಹೆಂಗೆ ಬರ್ತಾ ಇದೆ ಅಂತ. ಮೋಡ ಆಗಿತ್ರಿ ಇವತ್ತು ಬೆಳಗ್ಗೆನೆ ಮಳೆ ಬರಕ್ಕೆ ಸ್ಟಾರ್ಟ್ ಮಾಡಿದೆ. ಚುಮ್ಮು 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 ಮಳೆ ಬರ್ತಾ ಇದೆ ನೋಡ್ರಿ. ಚೆನ್ನಾಗಿ ಆಗ್ತಾ ಇದೆ, ಮಳೆ ಬರ್ತಾ ಇದೆ ಇವತ್ತು ಬೆಳಗ್ಗೆನೆ. ನೋಡ್ರಿ ನಮ್ಮ ಕೆರೆ ಇಷ್ಟಾಗಿದೆ. ಇವಾಗ ಮುಂದೆ ನೋಡಬೇಕು ಎಷ್ಟಾಗುತ್ತೋ ಅಂತ. ಬೆಳಗಿನ ಜಾವನೇ ಸ್ಟಾರ್ಟ್ ಆಗಿದೆ ನೋಡ್ರಿ ಇವತ್ತು. ಯಾಕೋ ನೋಡ್ರಿ ಚೆನ್ನಾಗಿ ಕಾಣ್ತಾ ಇತ್ತಂತ. ಇವಾಗ ಮಳೆ ಬರ್ತಾ ಇದೆ, ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ಹಿಂಗೆ ಮಳೆ ಹತ್ಕೊಬಿಟ್ರೆ ಬೇಡ ಆಗುತ್ತೆ ನೋಡ್ರಿ ನಮಗೆ ಮಳೆ. ಇಷ್ಟಕ್ಕೆ ನೋಡ್ರಿ, ಇಲ್ಲಿ ನೋಡ್ರಿ ಕಾಮಿ ಮಳೆ ಬರೋದಕ್ಕೆ ಹೆಂಗೆ ಕುಂತೈತೆ ನೋಡ್ರಿ. ಮಳೆ ಬಂದ್ರೆ ಹೊರ ಹೋಗಲ್ಲ ನೋಡ್ರಿ ಅವನು. ಈ ಥರ ಕುಂದುತ್ತಾನೆ ನೋಡ್ರಿ. ಕೀ ಬಾ ಕೀ. ಹಾಂ ಮಿನ್ನು ಬಾರಿಶಾರ ಬಾರಿಶಾರಸೆ ಹಂಬಟ್ಟ ಹೊರಗಡೆ ಹೋಗೋಣ ನೋಡ್ರಿ. ಇವನು ಊರೊಳಗೆ ಹಂಗೆ ಹೋಗ್ತಾನೆ. ಮಳೆ ಬರೋದಕ್ಕೆ ನೋಡ್ರಿ ಹೆಂಗೆ ಕೂತ್ಕೊಂಡಾನ ಮ್ಯಾಲಂತ. ಅಮ್ಮ ಕೀ ಬಾರಿಶಾರಸು ಅದ್ರಾಗ ಗುಡ್ಗಂಗಿಲ್ರಿ ಅಂತ ಹೊಕ್ಕೊಂಡು ಕೂತ್ಕೊಂತಾನೆ ಇವನು. ಅಷ್ಟು ಹೆದರ್ತಾನೆ ನೋಡ್ರಿ. ಮಳೆ ಬರೋಂಗಿಲ್ಲ, ಸಿಡ್ಲು ಬರೋಂಗಿಲ್ಲ, ಹೋಗಿ ಎಲ್ಲಾದ್ರೂ ಬಚ್ಚಿಟ್ಕೊಂಡು ಕೂತ್ಕೊಬಿಡ್ತಾನೆ. ಇವಾಗ ಮಳೆ ನೋಡಿ ಇಷ್ಟು ಕೂಗ್ತಾ ಇರೋದು ನೋಡ್ರಿ ಅವನು. ಅಮ್ಮ ಬೇಟೆ ನೋಡ್ರಿ, ನಮ್ಮ ಕಾಮಿ ಖಾರ ತಿನ್ನಕ್ಕೆ ಕುಂತದ ನೋಡ್ರಿ. ಬೆಳಗ್ಗೆ ಆಯ್ತು ಏನಾದರೂ ತಿಂಡಿ ಕೊಡಲೇಬೇಕು ನೋಡ್ರಿ ಇವನಿಗಿಲ್ಲ ಅಂದರೆ ಟೊಯ್ 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 ಅಂತಾನೆ ಇರ್ತಾನೆ. ಹಂಗೆ ಬಿಸ್ಕೆಟ್ ಆದರೂ ತಿಂತಾನೆ, ಹಪ್ಪಳ ಕರೆದಿದ್ದು ಇಲ್ಲ ಏನಿತ್ತು ಅದನ್ನು ಕೊಡಬೇಕು. ಅದೇ ಅನ್ನ ಅದು ಇದು ರೊಟ್ಟಿ ಗಿಟ್ಟಿ ತಿನ್ನಲ್ಲ. ಅನ್ನ ಒಂದು ಮೀನು ಸಾರಲ್ಲಿ ತಿಂತಾನೆ ನೋಡ್ರಿ. ಈ ಥರ ಖಾರ ಗೀರ ಏನಾರ ಇದ್ದರೆ ಬೆಳಗ್ಗೆ ತಿಂತಾನೆ ನೋಡ್ರಿ. ಇಂದು ಒಂಥರ ಸಣ್ಣ ಹುಡು ನೋಡ್ರಿ, ಚಿಕ್ಕ ಮಕ್ಕಳು ಹೆಂಗೆ ಮಾಡ್ತಾರೋ ಹಾಗೆ. ಮಿನ್ನು ಮಿನ್ನ ಮಿನ್ನ ತಿನ್ ಮಳೆ ಬರ್ತಾ ಇದೆ ತಗೋ. ಹೆಂಗಾದ್ರು ಇಪ್ಪಟ್ಟು ಮನೆ ಬಿಟ್ಟು ಹೋಗ್ಬೇಡ ನೋಡ. ಮಳೆ ಬಂದ್ರೆ ನೋಡ್ರಿ ಮನೆ ಹಿಡಿದು ಬಿಡ್ತಾನೆ. ಬೇಸಿಗೆಲಿ ಹೊರಗಡೆ ಹೋಗ್ತಾನು, ಮನೆ ಬಂದು ಮಳೆ ಬರಾಕುಂತಂದ್ರೆ ಮನೆ ಬಿಟ್ಟು ಕದಲಲ್ಲ ನೋಡ್ರಿ. ಮಳೆಗೆ ನೋಡೇ ಮಕ್ಕಂತಾನೆ. ಅಷ್ಟು ಇದ ನೋಡ್ರಿ. ನೋಡಿರಿ ಫ್ರೆಂಡ್ಸ್, ಒಂದು ಲೋಟ ಒಂದೂವರೆ ಲೋಟದಷ್ಟು ರವೆದು ಉಪ್ಪಿಟ್ಟು ಮಾಡ್ಬೇಕಂತ ಇವಾಗ. ಅದಕ್ಕೆ ನೋಡ್ರಿ ನಾನು ತರಕಾರಿ ಉಪ್ಪಿಟ್ಟು ಹಾಗೆ ಕಾಳು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ. ನೋಡಿರಿ ಜೀರಿಗೆ, ದೊಡ್ಡ ಸಾಸಿವೆ ಕಾಳು ನೋಡ್ರಿ ಇದು, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗದ ಬೀಜ ತಗೊಂಡಿದ್ದೆ ನೋಡ್ರಿ. ಸ್ವಲ್ಪ ತರಕಾರಿ ನೋಡ್ರಿ, ಇಲ್ಲಿ ಬೀನ್ಸು, ಆಲೂಗಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾನೆ ನೋಡ್ರಿ. ಚೆನ್ನಾಗಿ ಆಕತ್ರಿ. ಈ ಕಡೆ ತರಕಾರಿ ಹಾಗೆ ಕಾಳು ಹಾಕಿದೆ ನೋಡ್ರಿ. ಈ ಥರದ್ದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಾಕೋ ಗಂಟ್ಲ ಹಿಡ್ಕೊಳಕ್ಕೆ ಕುಂತ್ಬಿಟ್ಟೈತ್ರಪ್ಪ ನಂದು. ಇಷ್ಟೆಲ್ಲ ಹಾಕಿ ಒಂದೂವರೆ ಲೋಟದಷ್ಟು ಉಪ್ಪಿಟ್ಟು ಮಾಡ್ತೇನೆ ನೋಡ್ರಿ. ಇದು 1/4 kgಗೂ ಸ್ವಲ್ಪ ಜಾಸ್ತಿ ಐತೆ ನೋಡ್ರಿ. ಚೆನ್ನಾಗಿ ಆಕತ್ರಿ. ಇಷ್ಟೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿದರೆ ಸ್ವಲ್ಪ ರವೆ ಕಡಿಮೆ ತಗೋಬೇಕು. ರವೆ ಇದು ತರಕಾರಿ ಎಲ್ಲ ಜಾಸ್ತಿ ಹಾಕಿದರೆ. ಇವಾಗ ಉಪ್ಪಿಟ್ಟು ಮಾಡಿಬಿಡ್ತೇನೆ. ಹಾಗೆ ಅಂಬ್ಲಿ ಮಾಡಿದ್ದೇನೆ. ಇಷ್ಟೊಂದು ತರಕಾರಿ ಆಗೈತೆ ನೋಡ್ರಿ. ಅದಕ್ಕೆ ರವೆ ಕಡಿಮೆನೇ ಹಾಕ್ಬೇಕು ನೋಡ್ರಿ. ಅಂದರೆ ರವೆ ಅದು ಅಂದರೆ ಜಾಸ್ತಿ ಆಗಿಬಿಡುತ್ತೆ. 3 ದಿನಕ್ಕೆ ತರಕಾರಿ ಜಾಸ್ತಿ ಇರೋದಕ್ಕೆ ಸ್ವಲ್ಪ ರವೆ ನೋಡ್ಕೊಂಡು ಹಾಕೋಬೇಕು.
ನೋಡಿರಿ ಎಷ್ಟು ಸಖತ್ತಾದ ಉಪ್ಪಿಟ್ಟು ನೋಡಿರಿ. ಒಳ್ಳೆ ಹೂ ಅಳ್ಳಿದಂಗೆ ಅಳಿತು ನೋಡಿರಿ ಉಪ್ಪಿಟ್ಟು ನಮ್ಮದು. ಎಣ್ಣೆ ಜಾಸ್ತಿ ಹಾಕಬೇಕು ಫ್ರೆಂಡ್, ತರಕಾರಿ ಹಾಕಿದ್ಮೇಲೆ ಎಣ್ಣೆ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಇದ್ರ ಜೊತೆ ಕೇಸರಿ ಬಾತ್ ಏನಾದರೂ ಮಾಡಿದರೆ ಸಖತ್ತಾಗಿರುತ್ತೆ ನೋಡಿರಿ ಎಲ್ಲ. ಬರೀ ಈ ಲೋಟದಿಂದ ಬರೀ ಒಂದೇ ಒಂದು ಲೋಟ ರವೆ ಹಾಕಿದ್ದೀನಿ. ತರಕಾರಿ ಜಾಸ್ತಿ ಇತ್ತಲ್ಲ ಫ್ರೆಂಡ್, ಅದಕ್ಕೆ ಚೆನ್ನಾಗಾಯ್ತು. ಸ್ವಲ್ಪ ಹೊತ್ತು ಅಳ್ಬಿಟ್ರೆ ಆಯ್ತು ನೋಡಿರಿ. ತುಂಬ ಸಖತ್ತಾಗಿ ಬಂತು ನೋಡಿರಿ ನಮ್ಮದು ಉಪ್ಪಿಟ್ಟು. ತಿನ್ನೋಕ್ಕೂ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಥರ ತರಕಾರಿ ಹಾಕಿದರೆ. ಹಾಗೆ ನೋಡಿರಿ ಫ್ರೆಂಡ್ಸ್, ಯಾರು ಮಾವಿನ ಹಣ್ಣು ಕೊಟ್ರಂತೆ, ತಗೊಬಂದರು ನಮ್ಮ ಮನೆಯವರು. ಪಾಪ ಕರೆದು ಕೊಡ್ತಾರೆ ನೋಡ್ರಿ, ಎಷ್ಟು ಒಳ್ಳೆಯ ಜನ ಇರ್ತಾರೆ. ತಗೊಳ್ರಿ ಸಾಹೇಬ್ರೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ ನೋಡ್ರಿ. ಎಷ್ಟು ಸೂಪರಾದ ಹಣ್ಣು ನೋಡ್ರಿ. ನೋಡ್ರಿ ಈ ಥರ ಗಿಡದಲ್ಲಿರೋ ಹಣ್ಣು ತಿಂದರೆ ಏನೂ ಇಲ್ಲ, ಅದು ಪೌಡ್ರ್ ಏನೋ ಹಾಕ್ತಾರಲ್ಲ ಫ್ರೆಂಡ್, ಅವಂತೂ ತಿನ್ನಬಾರ್ದು ನೋಡ್ರಿ. ಒಂಥರ ಹೊಟ್ಟೆನೇ ನೋಯಕ್ಕೆ ಕುಂತ್ಬಿಡುತ್ತೆ. ಇದು ನೋಡಿ ಮರದಲ್ಲಿ ಹಣ್ಣಾಗಿರ್ತಾವಲ್ಲ, ತುಂಬ ಸೂಪರಾಗಿರ್ತಾವೆ ನೋಡ್ರಿ ಹಣ್ಣಿವು. ನಾವು ಜಾಸ್ತಿ ಏನು ತಂದು ಹಣ್ಣು ಮಾಡೋಕೆ ಇಡಲ್ಲ ನೋಡ್ರಿ. ನಾವು ಈ ಥರನೇ ಮರದಿಂದ ಇರೋವಂಥ ಹಣ್ಣೆ ತಂದು ತಿನ್ನೋದು ಜಾಸ್ತಿ ನೋಡ್ರಿ. ನಾವು ಹಣ್ಣು ಮಾಡೋಕೆ ಇಡಲ್ಲ, ಅದು ನೊಣ ಎಲ್ಲ ಮುತ್ಕೊಬಿಡ್ತಾವ್ರಿ ಫ್ರೆಂಡ್ ಮನೆಯಲ್ಲಿ ಹಣ್ಣು ಹಾಕ್ಬಿಟ್ರೆ. ಅದಕ್ಕೆ ನಾವು ಇಷ್ಟಿಷ್ಟೇ ತಂದು ತಿಂತೀವಿ ನೋಡ್ರಿ. ನೋಡ್ರಿ ಕಲರ್ ಹೆಂಗಿದಾವೆ ಹಣ್ಣಿಂದ, ಹಾಗೆ ಸೂಪರಾಗಿದೆ ನೋಡ್ರಿ ಫ್ರೆಂಡ್ಸ್ ಕಲರು. ನೋಡ್ರಿ ತುಂಬ ಟೇಸ್ಟ್ ಕೂಡ ಇರುತ್ತೆ ನೋಡ್ರಿ ಹಣ್ಣು. ಈ ಥರ ಇದ್ದರೆ ಸ್ವಲ್ಪ ಗಂಡಿರ್ತಾನೆ ಎಷ್ಟು ಚೆನ್ನಾಗಿರ್ತಾವ್ರಿ ಹಣ್ಣು. ಪಿಳಿ ಅಂದರೆ ಹುಳ ಆಯ್ತಂತಾನೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಮ್ದಂತೂ ತಿಂಡಿ ಆಯಿತು, ಉಪ್ಪಿಟ್ಟು ಮಾಡಿ ತಿಂದಾಯಿತು. ಇವಾಗ ನೋಡ್ರಿ ಎಷ್ಟು ಮಳೆ ಬರುತ್ತೋ ಅನ್ನಂಗಾಯಿತು ಮಳೆ. ನೋಡ್ರಿ ಇವಾಗ 10 ಗಂಟೆಗೆ ಯಾವ ಥರ ಆಗಿದೆ ಅಂತ. ಎಲ್ಲ ಮಳೆ ಮೋಡ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಕ್ಲೀನಾಗಿ ಇವಾಗ ನೋಡ್ರಿ, ಬೆಳಗ್ಗೆ ನಾನು ತೋರಿಸಿದ್ದೆ ಹೆಂಗಿತ್ತು ಅಂತ. ಇವಾಗ ನೋಡ್ರಿ ಕ್ಲೈಮೇಟ್ ಹೆಂಗಿದೆ ಅಂತ. ಫುಲ್ ಸಖತ್ ಬಿಸಿಲು ನೋಡ್ರಿ. ನೋಡ್ರಿ ಯಾವ ಥರ ಬಿಸಿಲು ಬಿದ್ದಿದೆ ಅಂತ. ಎಷ್ಟು ಮಳೆ ಬರುತ್ತೆ ಅನ್ಬೇಕು ಆ ಥರ ಐತ್ರಿ ಫ್ರೆಂಡ್ಸ್. ಬೆಳಗ್ಗೆ ನಾನು ತೋರಿಸಿದ್ನಲ್ಲ ಹೆಂಗಿತ್ತು ನೋಡ್ರಿ. ಇವಾಗ ನೋಡ್ರಿ ಫುಲ್ ಬಿಸಿಲು, ಬೇಸಿಗೆ ಆಗ್ಬಿಡ್ತು ನೋಡ್ರಿ. ಬೆಳಗಿನ ಜಾವ ಅಂತೂ ಫುಲ್ ಮಳೆಗಾಲ ಥರನೇ ಕಾಣ್ತು. ಇವಾಗ ಬೇಸಿಗೆ ಆಗಿದೆ ನೋಡ್ರಿ. ಒಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಕ್ಲಿಯರ್, ಮಳೆ ಮತ್ತು ಮೋಡ ಎಲ್ಲ ಕ್ಲಿಯರ್ ಆಗಿಬಿಡ್ತು ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಹೊತ್ತಲ್ಲೇ ನಾವು ತಿಂಡಿ ಮಾಡಿ ತಿಂಡಿ ತಿಂದು ಹೊರಗೆ ಬರೋಷ್ಟಲಿಗೆ ಮಳೆ ಗಿಳೆ ಎಲ್ಲ ಮಾಯ ನೋಡ್ರಿ. ಮತ್ತೆ ಬೇಸಿಗೆ ಹೆಂಗಿತ್ತು ಹಾಗೆ ಆಗಿಬಿಡ್ತು. ಇದ್ರ ಮೇಲೆ ಇವತ್ತು ಸೆಕೆ ತುಂಬ ಭಾಳ ಆಗುತ್ತೆ ನೋಡ್ರಿ. ಯಾಕಂದರೆ ಮಳೆ ಬಿದ್ದಿದೆ ಅಲ್ಲ, ಸ್ವಲ್ಪ ಸಖತ್ತಾಗಿ ಸೆಕೆ ಆಗುತ್ತೆ ನೋಡ್ರಿ. ಇವತ್ತು ಇಡೀ ದಿನ ತಡೆಯೋಕ್ಕಾಗಲ್ಲ ನೋಡ್ರಿ, ಆ ಥರ ಆಗುತ್ತೆ ನೋಡ್ರಿ. ಬಿಸಿಲಿಗೆ ಕುರಿಗಳೆಲ್ಲ ಹೆಂಗೆ ಕುಂತಿದ್ದಾವೆ ಪಾಪ. ಇವಾಗ ಅವ್ರಿಗೆ ಸೊಪ್ಪು ಬೇಡ ಏನೂ ಬೇಡ, ಅಷ್ಟು ಸೆಕೆ ಇವಾಗೇ ಸ್ಟಾರ್ಟ್ ಆಗಿದೆ ನೋಡ್ರಿ 10 ಗಂಟೆಗೆ. ಅದಕ್ಕೆ ನೋಡ್ರಿ ಕುರಿಗಳೆಲ್ಲ ಯಾವ ಥರ ಕುಂತಿದ್ದಾವೆ ಅಂತ. ಹುಷ್ ಅನ್ನೋದೇ ನೋಡ್ರಿ ಇವತ್ತು ಇಡೀ ದಿನ. ಮಳೆ ಬಂದು ಫ್ರೆಂಡ್ಸ್ ಏನಾದರೂ ಬಿಸಿಲು ಬಿತ್ತು ಅಂದರೆ ತಡೆಯೋಕ್ಕಾಗಲ್ಲ ನೋಡ್ರಿ, ಆ ಥರ ಸೆಕೆ ಕುಂತ್ಬಿಡುತ್ತೆ ನೋಡ್ರಿ ಫ್ರೆಂಡ್ಸ್. ಇದೊಂಥರ ಸೊಪ್ಪು ನೋಡ್ರಿ, ಎಷ್ಟು ರುಚಿಯಾಗಿ ತಿಂತಾವೆ ಅಂದರೆ ನಮ್ಮ ಕುರಿ ಭಾಳ ರುಚಿಪಟ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದೊಂಥರ ಎಲೆ ನೋಡ್ರಿ, ಇದು ತುಂಬ ಇಷ್ಟಪಟ್ಟು ತಿಂತಾವೆ ಕುರಿ. ಚೆನ್ನಾಗಿರುತ್ತೆ ನೋಡ್ರಿ ಇದು ನೋಡೋಕ್ಕೂ ಕೂಡ ಸೊಪ್ಪು. ನೋಡ್ರಿ ಅಲ್ಲಿ ಬರೀ ಸೊಪ್ಪು ಮುಟ್ಟೋಷ್ಟ್ಲಿಗೆ ಎದ್ದು ನಿಂತ್ಕೊಬಿಟ್ಟು ನೋಡ್ರಿ, ಪ್ರೇಯರಿಗೆ ನಿಂತಂಗೆ ಕುರಿಗಳು ನಮ್ಮ ನೋಡ್ರಿ. ಎಷ್ಟು ಸ್ಟ್ರಿಕ್ಟಾಗಿ ನಿಲ್ತಾವೆ ಅಂತ. ಗಡ ಕಟ್ರಿ ನಮಗೆ ಅಂತಾವೆ ನೋಡ್ರಿ ಬರೀ. ನೋಡ್ರಿ ಫ್ರೆಂಡ್ಸ್, ಇದು ಪಾರಿವಾಳ ತಿನ್ನಾಕಂತ ಈ ಥರ ಇಲ್ಲಿ ತಂದಿಟ್ಟಿದ್ದಾನೆ. ಅದು ಬಿಟ್ಟುಬಿಟ್ಲೆ ಇವನ್ನ ಹರ್ಕೊಂಡು ತಿಂತಾವ್ರಿ. ಇವು ಎಲೆ ಎಷ್ಟು ಚೆನ್ನಾಗಿ ತಿಂತಾವೆ ಪಾರಿವಾಳ ನೋಡ್ರಿ. ಅದೆಲ್ಲಿದ್ರು ಹುಡ್ಕೊಂಡು ಬರ್ತಾನೆ ನೋಡ್ರಿ ಸಮೀರ ತಿನ್ಸೋಕ್ಕಾಗಿ. ಎಷ್ಟು ಚೆನ್ನಾಗಿ ಎಲೆ 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 ಎಲ್ಲ ಹರ್ಕೊಂಡು ತಿಂತಾವ್ರಿ ಅವು. ಅಲ್ಲೂ ಕೂಡ ಹಾಗೆ ಮಾಡಿಟ್ಟಾನ್ರಿ. ಮತ್ತು ಇಲ್ಲೊಂದು ಬಾಣಲಿ ಇದೆ, ಅದರಲ್ಲೂ ಅದೇ ಥರ ಇಟ್ಟಿದ್ದಾನೆ ನೋಡ್ರಿ. ಸಣ್ಣಕ್ಕಿದಾವ್ರಿ ಅವು ನೋಡ್ರಿ. ಇವು ದೊಡ್ಡಕ್ಕಾಗ್ತವೆ, ನೀರು ಹಾಕ್ತಾ ಇದ್ದಾನೆ, ದೊಡ್ಡಕ್ಕಾಗ್ಯಾವ ನೋಡ್ರಿ. ಇವು ದೊಡ್ಡಕ್ಕಾಗ್ತವೆ, ಇವು ತುಂಬ ಆಗ್ತವೆ, ತುಂಬ ಚೆನ್ನಾಗಿ ಆಗ್ತಾವೆ ನೋಡ್ರಿ. ಪಾರಿವಾಳ ಎಷ್ಟು ಚೆನ್ನಾಗಿ ತಿಂತಾ ಇದಾವ್ರಿ ಅವು, ಸಖತ್ತಾಗಿ ತಿಂತಾ ಇದಾವೆ ನೋಡ್ರಿ. ಒಂದು ಸ್ವಲ್ಪ ಇಲ್ಲಿ ಸಣ್ಣ ಕಟ್ಗೆ ಇದಾವ್ರಿ ಅಪ್ಪ, ಒಲಿಗೆ ಚೆನ್ನಾಗಿ ಹತ್ತುತ್ತಾವೆ ಅವು. ಸಮೀರಿಗೆ ಕಡ್ದು ಹಾಕಪ್ಪ, ನಾ ಜೋಡಿಸಿ ಇಟ್ಕೊತೀನಿ ಅಂತ ಹೇಳ್ತಾ ಇದ್ದೇನೆ ರೀ. ಕಡಿತಾನೇ ಇಲ್ಲ ಹುಡುಗ ಎಷ್ಟು ಹೇಳಿದ್ರು. ಸಣ್ಣ ಸಣ್ಣಕ್ಕಿದ್ದಾವೆ ಇವು, ಒಲೆ ಒರ್ಸಕ್ಕೆ ಚೆನ್ನಾಗಿ ಆಗ್ತಾವ್ರಿ. ಸಣ್ಣಕ್ಕಿರೋದಕ್ಕೆ ಒಂಥರ ಬೇಗ ಬೆಂಕಿ ಹತ್ಕೊಳುತ್ತಲ್ರಿ. ಇವಾಗ ಇಲ್ಲಿದ್ರು ಮಳೆಗಾಲಕ್ಕೆ ಬರುತ್ತಾವಲ್ಲ, ಸ್ವಲ್ಪ ಹಾಗೆ
ಕಡ್ದು ಹಾಕಪ್ಪ ನಾನು ಜೋಡಿಸ್ಕೊತೀನಿ ಅಂದರೆ ಹುಡುಗ ಕೇಳೋದೇ ಇಲ್ಲ ನೋಡ್ರಿ ಎಲ್ಲ. ನೋಡ್ರಿ ಇವಾಗ ನೋಡ್ರಿ ಎಷ್ಟು ರವ 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 ಬಿಸಿಲು ಬಿದ್ದೈತೆ ನೋಡ್ರಿ. ಇವಾಗ ಬೆಳಗ್ಗೆ ಹೆಂಗಿತ್ತು ಇವಾಗ ನೋಡ್ರಿ ಹೆಂಗಿದೆ ಅಂತ. ಇದೊಂದು ಸಣ್ಣ ನಾಯಿ ಸೇರ್ಕೊಬಿಡ್ತು ನೋಡ್ರಿ ಇಲ್ಲಿ ನಮ್ಮ ಹಿತ್ತಲಲ್ಲಿ. ಇಷ್ಟು ದಿನ ಇದ್ದಿದ್ದಿಲ್ಲ ಇದು, ಮತ್ತೆ ಬಂದು ಸೇರ್ಕೊಂತು. ಯಾರು ಹೊಡೆದ್ಬಿಟ್ಟಾರ್ರಿ ಕಣ್ಣಿಗೆ. ಪಾಪ ಏನು ಮನುಷ್ಯರಿ ಅಪ್ಪ ನೋಡೋಕೆ ಪಾಪ. ಇದಕ್ಕೂ ನೋಡ್ರಿ ಕಣ್ಣಿಗೆ ಹೊಡೆದ್ಬಿಟ್ಟಾರೆ. ಕಣ್ಣು ಅದರದ್ದು ಒಂದು ಕಣ್ಣು ತೆಗಿಯೋಕೆ ಬರ್ತಾಯಿಲ್ಲ ನೋಡ್ರಿ. ಎಂಥ ಜನ ರೀ ಅಪ್ಪ, ಏನು ತಿಂತಾವೋ ಅದಕ್ಕೂ ಕಣ್ಣು ಕೂಡ ನೋಡಲ್ಲ ಹಂಗೆ ಹೊಡಿತಾರೆ ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇಷ್ಟ ಆಗಿದೆ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿರಿ ಫ್ರೆಂಡ್ಸ್, ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.